ಹಾಯ್ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಜೀವಕ್ರಿಯೆಗಳು ಅನ್ನುವಂತ ಪಾಠದಲ್ಲಿ ಪರಪೋಷಿತ ಪೋಷಣಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣಂತ. ನಾವು ಇದರ ಹಿಂದಿನ ತರಗತಿಯಲ್ಲಿ ಏನ್ ತಿಳ್ಕೊಂಡಿದ್ವಿ? ಪೋಷಣೆ ಅಂದ್ರೆ ಏನು ಮತ್ತು ಪೋಷಣೆಯ ವಿಧಗಳ ಬಗ್ಗೆ ತಿಳ್ಕೊಂಡಿದ್ವಿ. ಪೋಷಣೆಯೊಳಗ 2 ವಿಧಗಳು ಬರ್ತಾವ. ಯಾವಂದ್ರ ಸ್ವಪೋಷಿತ ಪೋಷಣೆ ಮತ್ತು ಪರಪೋಷಿತ ಪೋಷಣೆ ಅಂತ 2 ವಿಧಗಳು ಬರ್ತಾವ ಅಂತಂದು ನಾವು ತಿಳ್ಕೊಂಡಿದ್ವಿ. ಮತ್ತು ಸ್ವಪೋಷಿತ ಪೋಷಣೆಯನ್ನ ಅನುಸರಿಸುವಂತ ಸಸ್ಯಗಳು ಯಾವ ರೀತಿ ಪೋಷಣೆಯನ್ನ ಪಡೆದುಕೊಳ್ತಾವ ಅಂತಂದು ತಿಳ್ಕೊಂಡಿದ್ವಿ. ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತ ಜೀವಿಗಳು. ಆದ್ರ ಈ ಪರಪೋಷಿತ ಪೋಷಣೆ ಸ್ವಪೋಷಿತ ಪೋಷಣೆಗಿಂತ ಹೆಂಗ್ ಭಿನ್ನವಾಗೈತಿ ಮತ್ತು ಈ ಪರಪೋಷಿತ ಪೋಷಣಾ ವಿಧಾನದಲ್ಲಿ ಬರುವಂತ ವಿಧಗಳ ಬಗ್ಗೆ ನಾವು ಇಂದಿನ ತರಗತಿಯೊಳಗ ತಿಳಿದುಕೊಳ್ಳೋಣ. ಪರಪೋಷಿತ ಪೋಷಣೆ. ಪರಪೋಷಿತ ಪೋಷಣೆ ಈ ಪರಪೋಷಿತ ಪೋಷಣೆ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಹೆಸರ ಸೂಚಿಸುತ್ತ ಪರಪೋಷಿತ ಅಂದ್ರ ಇಲ್ಲಿ ಈ ವಿಧಾನವನ್ನ ಅನುಸರಿಸುವಂತ ಜೀವಿಗಳೇನಾಗ್ಯವು ಬೇರೆ ಒಂದು ಜೀವಿಯ ಮೇಲೆ ಆಹಾರಕ್ಕಾಗಿ ಅವಲಂಬನೆ ಅದಾವ್. ಆ ಜೀವಿಯಿಂದ ಏನ್ ಮಾಡ್ತಾವ್? ಇವು ಆಹಾರವನ್ನ ಪಡೆದುಕೊಂಡು ಪೋಷಣೆಯನ್ನ ಪಡೆದುಕೊಳ್ಳುವಂತ ಜೀವಿಗಳಾಗ್ಯಾವ. ಅದಕ್ಕಾಗಿ ಇವಕ್ಕೆ ಏನಂತ ಕರಿತೀವಿ? ಪರಪೋಷಿತ ಪೋಷಣೆ ಅಂತ ಕರಿತೀವಿ. ಅಂದ್ರ ಪೋಷಣೆಯನ್ನ ಪಡೆದುಕೊಳ್ಳೋದೇನಾಗಿರ್ತೈತಿ? ಬೇರೆ ಒಂದು ಜೀವಿಯ ಮೇಲೆ ಅವಲಂಬನೆ ಇದ್ದು ಇವು ಪೋಷಣೆಯನ್ನ ಪಡೆದುಕೊಳ್ತಾವ. ಈಗ ಪೋಷಣೆಯನ್ನ ಪಡೆದುಕೊಳ್ಳುವಂತ ಜೀವಿಗಳಿಗೆ ನಾವೇನಂತ ಕರಿತೀವಿ? ಪರಪೋಷಿತ ಪೋಷಣೆಯನ್ನ ಅನುಸರಿಸುವಂತ ಜೀವಿಗಳು ಅಂತ ಕರಿತೀವಿ. ಇವು ನೇರವಾಗಿ ಅಥವಾ ಅವಲಂಬಿತವಾಗಿ ಏನ್ ಮಾಡ್ತಾವ? ಜೀವಿಯಿಂದ ಪೋಷಣೆಯನ್ನ ಪಡೆದುಕೊಳ್ತಾವ. ಇಲ್ಲಿ ಏನಾಗ್ತೈತಿ? 1ನೇ ವಿಧ. ಈ ಪರಪೋಷಿತ ಪೋಷಣೆಯಲ್ಲಿ 3 ವಿಧಗಳು ಬರ್ತಾವು. ಎಷ್ಟ್ರಿ? 3 ವಿಧಗಳು ಬರ್ತಾವು. 3 ವಿಧದಲ್ಲಿ ಮೊದಲನೇ ವಿಧ ಯಾವ್ದಂದ್ರ ಪರಾವಲಂಬಿ ಪೋಷಣೆ. 1ನೇ ವಿಧ ಪರಾವಲಂಬಿ ಪೋಷಣೆ. ಇಲ್ಲಿ ನೋಡ್ರಿ, ಪರಾವಲಂಬಿ ಪೋಷಣೆ ಅಂದ್ರ ಇಲ್ಲಿ ಜೀವಿಗಳು ಮತ್ತೊಂದು ಜೀವಿಯ ಮೇಲೆ ಏನಾಗಿರ್ತಾವು? ಪೋಷಣೆಗಾಗಿ ಅವಲಂಬನೆ ಇರ್ತಾವ. ಹಂಗಾಗಿ ಇವುಗಳಿಗೆ ಏನಂತ ಕರಿತೀವಿ? ಇಂಥ ಜೀವಿಗಳಿಗೆ ಪರಾವಲಂಬಿಗಳು ಅಂತ ಕರಿತೀವಿ. ಇಲ್ಲಿ ಯಾವ್ಯಾವ ಜೀವಿಗಳು ಬರ್ತಾವಪ್ಪ ಅಂದ್ರ, ಇಲ್ಲಿ ಕಂಡು ಬರುವಂತ ಈ ವಿಧಾನವನ್ನ ಅನುಸರಿಸುವಂತ ಜೀವಿಗಳು ಯಾವ್ಯಾವ ಅಂದ್ರ ತಿಗಣೆ ಆಗಿರ್ಬೋದು, ಮತ್ತು ಲಾಡಿ ಹುಳು, ತಿಗಣೆ, ಲಾಡಿ ಹುಳು ಮತ್ತು ಜಿಗಣೆ, ನಂತರ ಹೇನು, ಕಸ್ಕ್ಯೂಟ, ಈ ಜೀವಿಗಳು ಏನಾಗ್ಯಾವು? ಪರಾವಲಂಬಿ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಜೀವಿಗಳಾಗ್ಯಾವ. ಇವು ಇಲ್ಲಿ ಕಂಡು ಬರುವಂತ ಕಸ್ಕ್ಯೂಟ ಇದೇನೈತ್ರಿ, ಇದು ಸಸ್ಯ. ಈ ಕಸ್ಕ್ಯೂಟ ಅಮರ್ಬೆಲ್ ಅನ್ನುವಂತ ಸಸ್ಯದ ಮೇಲೆ ಅವಲಂಬನೆ ಇದ್ದು ಆ ಜೀವಿಯಿಂದ ಏನಾಗ್ತೈತಿ? ಪೋಷಣೆಯನ್ನ ಪಡೆದುಕೊಳ್ಳುವಂತ ಜೀವಿ ಆಗೈತಿ. ಈ ಕಸ್ಕ್ಯೂಟ ಅನ್ನೋದು ಒಂದು ಸಸ್ಯ. ಇದು ಏನಾಗೈತಿ? ಅಮರ್ಬೆಲ್ ಅನ್ನೋಂತ ಮತ್ತೊಂದು ಸಸ್ಯದ ಮೇಲೆ ಏನಾಗೈತಿ? ಅವಲಂಬನೆ ಇದ್ದು ಅದರ ಮೂಲಕ ಏನ್ ಮಾಡ್ತೈತಿ? ಪೋಷಣೆಯನ್ನ ಪಡ್ಕೊಳ್ತೈತಿ. ನಂತರ ಹೇನು, ಇದು ಯಾವ್ದ್ರ ಮೇಲೆ ಅವಲಂಬನೆ ಇರ್ತೈತಿ ನೋಡ್ರಿ, ಅದಕ್ಕ ಹೋಸ್ಟ್ ಅಂತ ಕರಿತೀವಿ. ಆ ಹೋಸ್ಟ್ ಅನ್ನ ಇದು ಕೊಲ್ಲದನ್ನೇ ಏನ್ ಮಾಡ್ತೈತಿ? ಈ ಜೀವಿಗಳು ಅವುಗಳಿಂದ ಪೋಷಣೆಯನ್ನ ಪಡೆದುಕೊಳ್ತಾವ. ಇಂಥ ಜೀವಿಗಳಿಗೆ ನಾವೇನ್ ಮಾಡ್ತೀವಿ? ಪರಾವಲಂಬಿ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಜೀವಿಗಳು ಅಂತ ಕರಿತೀವಿ. ಪರಾವಲಂಬಿಗಳು ಅಂತ ಕರಿತೀವಿ. ನಂತರ ಬರುವಂತ 2ನೇ ವಿಧಾನ ಯಾವ್ದಂದ್ರ ಸ್ಯಾಫ್ರೋಫೈಟಿಕ್ ಪೋಷಣೆ. ಇದು ಪರಾವಲಂಬಿ ಪೋಷಣೆ. ಸ್ಯಾಫ್ರೋಫೈಟಿಕ್ ಪೋಷಣೆ. ಸ್ಯಾಫ್ರೋಫೈಟಿಕ್ ಪೋಷಣೆ ಈ ಪೋಷಣಾ ವಿಧಾನವನ್ನ ಅನುಸರಿಸುವಂತಹ ಜೀವಿಗಳಿಗೆ ನಾವು ಸ್ಯಾಫ್ರೋಫೈಟ್ಸ್ ಅಂತ ಕರಿತೀವಿ. ಈ ಜೀವಿಗಳು ಸತ್ತ ಅಥವಾ ಕೊಳೆತ ಜೀವಿಗಳಿಂದ ಇವೇನ್ ಮಾಡ್ತಾವ್? ಸತ್ತ ಅಥವಾ ಕೊಳೆತ ಪದಾರ್ಥಗಳಿಂದ
ಪೋಷಣೆಯನ್ನ ಪಡೆಯುವಂತಹ ಜೀವಿಗಳಾಗ್ಯಾವ. ಈಗ ಯಾವ್ದಾದ್ರು ಒಂದು ಜೀವಿ ಸತ್ತಂದ್ರ ಅಲ್ಲಿ ಏನಾಗಿರ್ತಾವ, ಈ ಸ್ಯಾಪ್ರೋಫೈಟ್ಸ್ ಏನ್ ಮಾಡ್ತಾವ, ಆ ಜೀವಿ ಕೊಳೆತಂತ ಜೀವಿ ಅಥವಾ ಸತ್ತಂತ ಜೀವಿಯಿಂದ ಏನ್ ಮಾಡ್ತಾವ, ಇವು ಪೋಷಣೆಯನ್ನ ಪಡೆದುಕೊಳ್ತಾವ. ಇಲ್ಲಿ ಕಂಡು ಬರುವಂತ ಜೀವಿಗಳು ಯಾವ್ಯಾವ ಅಂದ್ರ, ಈ ವಿಧಾನವನ್ನ ಅನುಸರಿಸುವಂತ ಜೀವಿಗಳು ಯಾವ್ಯಾವ ಅಂದ್ರ ಶಿಲೀಂಧ್ರಗಳು, ಮತ್ತು ಬ್ಯಾಕ್ಟೀರಿಯಾಗಳು. ಇವುಗಳು ಈ ಸ್ಯಾಪ್ರೋಫೈಟಿಕ್ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಜೀವಿಗಳಾಗ್ಯಾವ. ಶಿಲೀಂಧ್ರಗಳ ಒಳಗ ನಾಯಿ ಕೊಡೆ ಮತ್ತು ಈಗ ಬ್ರೆಡ್ ಮೇಲೆ ಈಗ ಬಹಳ ದಿನ ನಾವು ಬ್ರೆಡ್ ಅನ್ನ ಇಟ್ರ ಅದ್ರ ಮೇಲೆ ಸ್ಪಂಜಿನ ರೀತಿಯಾದಂತ ರಚನೆಯನ್ನ ನೋಡ್ಬೋದು. ಅವು ಏನಾಗ್ಯಾವ, ಸ್ಯಾಪ್ರೋಫೈಟ್ ಅಂದ್ರೆ ಶಿಲೀಂಧ್ರ ಬೆಳೆದಿರ್ತೈತಿ. ಇವು ಸಹ ಏನಾಗ್ಯಾವ, ಸ್ಯಾಪ್ರೋಫೈಟಿಗೆ ಉದಾಹರಣೆ ಆಗ್ಯಾವ. ಈಸ್ಟ್ ಆಗಿರ್ಬೋದು, ನಂತರ ಅಣಬೆ, ಇವೆಲ್ಲ ಏನಾಗ್ಯಾವ ಸ್ಯಾಪ್ರೋಫೈಟಿಕ್ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಜೀವಿಗಳು. ನಂತರ ಬ್ಯಾಕ್ಟೀರಿಯಾಗಳು ಸಹ ಏನಾಗ್ಯಾವ, ಈ ಸ್ಯಾಪ್ರೋಫೈಟಿಕ್ ಪೋಷಣಾ ವಿಧಾನವನ್ನ ಅನುಸರಿಸ್ತಾವ. ಇವುಗಳಿಗೆ ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ನಂತರ ಮೂರನೇ ವಿಧಾನ ಯಾವ್ದಂದ್ರ ಹೋಲೋಜೋಯಿಕ್ ಪೋಷಣಾ ವಿಧಾನ. ಮೂರನೇದು ಹೋಲೋಜೋಯಿಕ್. ಪೋಷಣೆ. ಮೂರನೇ ವಿಧಾನ ಹೋಲೋಜೋಯಿಕ್ ಪೋಷಣೆ. ಈ ಹೋಲೋಜೋಯಿಕ್ ಪೋಷಣೆ ಅಂದ್ರೆ ಏನಂದ್ರ, ಈ ಹೆಸರೇ ಸೂಚಿಸುತ್ತ ಹೋಲೋ ಮತ್ತು ಜೋಯಿಕ್. ಇಲ್ಲಿ ನೋಡಿ, ಹೋಲೋಜೋಯಿಕ್ ಅನ್ನೋದನ್ನ ಏನ್ ಮಾಡ್ತೀವಿ, ಎರಡು ಭಾಗವನ್ನಾಗಿ ಮಾಡ್ತೀವಿ. ಇಲ್ಲಿ ಹೋಲ್ ಅಂದ್ರ ಓಲ್ ಅಂತ ಅರ್ಥ, ಅಂದ್ರ ಸಂಪೂರ್ಣವಾಗಿ. ನಂತರ ಜೋಯಿಕ್ ಅಂದ್ರ ಎನಿಮಲ್. ಈ ಜೀವಿಗಳು ಯಾವ ಜೀವಿಯನ್ನ ಅದರಿಂದ ಪೋಷಣೆಯನ್ನ ಪಡ್ಕೊಳ್ಬೇಕಾಗಿರ್ತೈತಿ ನೋಡು, ಆ ಜೀವಿಯನ್ನ ಏನ್ ಮಾಡ್ತಾವ, ಇವು ಸಂಪೂರ್ಣವಾಗಿ ಸೇವನೆ ಮಾಡಿ ನಂತರ ಜೀವಿಯ ದೇಹದಲ್ಲಿ ಅದೇನಾಗ್ತೈತಿ, ವಿಘಟನೆ ಹೊಂದಿ ಅಲ್ಲಿ ಏನಾಗ್ತೈತಿ, ಆಹಾರ ಹೀರಲ್ಪಡ್ತೈತಿ. ಅಲ್ಲೇ ಏನಾಗ್ತೈತಿ, ಜೀವಿಯ ದೇಹದಲ್ಲಿ ಇದೇನಾಗ್ತೈತಿ, ಡೈಜೆಸ್ಟ್ ಆಗ್ತೈತಿ. ಇಂಥ ಜೀವಿಗಳು ಈ ಮೂಲಕ ಏನ್ ಮಾಡ್ತಾವು, ಪೋಷಣೆಯನ್ನ ಪಡೆದುಕೊಳ್ತಾವ. ಇಂಥ ಜೀವಿಗಳಿಗೆ ನಾವು ಹೋಲೋಜೋಯಿಕ್ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಜೀವಿಗಳು. ಈ ಜೀವಿಗಳು ಏನ್ ಮಾಡ್ತಾವು, ಆಹಾರವನ್ನ ಸೇವನೆ ಮಾಡ್ತಾವು. ಸೇವನೆ ಮಾಡಿಂದ ಅದು ಜೀವಿಯ ದೇಹದಲ್ಲಿ ಏನಾಗ್ತೈತಿ, ಡೈಜೆಸ್ಟ್ ಆಗ್ತೈತಿ. ಈ ವಿಧಾನದ ಮೂಲಕ ಏನ್ ಮಾಡ್ತಾವ, ಈ ಜೀವಿಗಳು ಪೋಷಣೆಯನ್ನ ಪಡೆದುಕೊಳ್ತಾವ. ಇಂಥ ಜೀವಿಗಳಿಗೆ ನಾವು ಹೋಲೋಜೋಯಿಕ್ ಎನಿಮಲ್ಸ್ ಅಥವಾ ಹೋಲೋಜೋಯಿಕ್ ಪ್ರಾಣಿಗಳು ಅಂತ ಕರಿತೀವಿ. ಇಲ್ಲಿ ಕಂಡು ಬರುವಂತ ಜೀವಿಗಳು ಯಾವ್ಯಾವ ಅಂದ್ರ ಮಾನವರು. ಇಲ್ಲಿ ಕಂಡು ಬರುವಂತ ಜೀವಿಗಳು ಯಾರಂದ್ರ ಮಾನವರು, ಪಕ್ಷಿಗಳು. ಮಾನವರು ಸಹ ಪ್ರಾಣಿಗಳು ಬರ್ತಾವ. ಇಲ್ಲೆಲ್ಲ ಪ್ರಾಣಿಗಳನ್ನು ಏನಾಗ್ಯಾವ, ಹೋಲೋಜೋಯಿಕ್ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಜೀವಿಗಳಾಗ್ಯಾವ. ಪ್ರಾಣಿಗಳಲ್ಲಿ ನರಿ, ತೋಳ, ಸಿಂಹ, ಇವೆಲ್ಲ ಏನಾಗ್ಯಾವು, ಹುಲಿ, ಇವೆಲ್ಲ ಹೋಲೋಜೋಯಿಕ್ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಜೀವಿಗಳಾಗ್ಯಾವ. ಇವೇನ್ ಮಾಡ್ತಾವು, ಆಹಾರವನ್ನ ನುಂಗ್ತಾವ. ಅಂದ್ರ ಆಹಾರವನ್ನ ಸೇವನೆ ಮಾಡಿ ಇದು ಏನ್ ಮಾಡ್ತಾವು, ಅಲ್ಲಿ ಆಹಾರ ವಿಘಟನೆ ಹೊಂದೆಲ್ಲ ಏನಾಗ್ತೈತಿ, ಆಹಾರ ಹೀರಲ್ಪಡ್ತೈತಿ. ಈ ವಿಧಾನದ ಮೂಲಕ ಜೀರ್ಣ ಆಗ್ತೈತಿ. ಅದು ಜೀವಿಯ ದೇಹದಲ್ಲಿ ಜೀರ್ಣ ಆಗಿ ಪೋಷಣೆ ಆ ಜೀವಿಗಳಿಗೆ ಹೋಗುತ್ತದೆ. ಈ ವಿಧಾನದ ಮೂಲಕ ಅವು ಪೋಷಣೆಯನ್ನ ಪಡೆದುಕೊಳ್ತಾವ. ಇಂಥ ಜೀವಿಗಳಿಗೆ ಏನಂತ ಕರಿತೀವಿ ನಾವು, ಹೋಲೋಜೋಯಿಕ್ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಜೀವಿಗಳು ಅಂತ ಕರಿತೀವಿ. ನಂತರ ಇವು ಇಲ್ಲಿ ಗಮನಿಸ್ರಿ, ಈ ಎಲ್ಲಾ ಜೀವಿಗಳು ಏನಾಗ್ಯಾವು, ಬಹುಕೋಶೀಯ ಜೀವಿಗಳಾಗ್ಯಾವ. ಇಲ್ಲಿ ಇವೆಲ್ಲ ಬಹುಕೋಶೀಯ ಜೀವಿಗಳಾಗ್ಯಾವ. ಬಹುಕೋಶೀಯ ಜೀವಿಯಲ್ಲಿ ಈ ರೀತಿ ಪೋಷಣೆಯನ್ನ ನಾವು ನೋಡ್ಬೋದು. ಏಕಕೋಶೀಯ ಜೀವಿಯಲ್ಲಿ ಯಾವ ರೀತಿ ಪೋಷಣೆ ನಡಿತೈತಿ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಅಂತ. ಬಹುಕೋಶೀಯ ಜೀವಿಯಲ್ಲಿ ಯಾವ ರೀತಿ ಪೋಷಣೆ ಆಗುತ್ತಾ ಅಂತ ನೀವು ತಿಳ್ಕೊಂಡ್ರಿ. ಈಗ ಏಕಕೋಶೀಯ ಜೀವಿಯಲ್ಲಿ ಯಾವ ರೀತಿ ಪೋಷಣೆ ಆಗುತ್ತಾ ಅಂತ ತಿಳಿದುಕೊಳ್ಳೋಣ ಅಂತ. ಏಕಕೋಶೀಯ ಜೀವಿಗಳಲ್ಲಿ ಪೋಷಣೆ.
ಏಕಕೋಶೀಯ ಜೀವಿ ಅಂದ ಕೂಡ್ಲೆ ನಮ್ಗೆ ಏನಾಗ್ತೈತಿ ನೆನಪಾಗೋದು ಅಮೀಬಾ ನೆನಪಾಗ್ತೈತಿ. ಈ ಅಮೀಬಾ ಮತ್ತು ಪ್ಯಾರಾಮೀಸಿಯಂ ಈ ಎರಡು ಜೀವಿಗಳು ತಕ್ಷಣ ನೆನಪಿಗೆ ಬರ್ತಾವ. ಈ ಏಕಕೋಶೀಯ ಜೀವಿಯಲ್ಲಿ ಯಾವ ರೀತಿ ಪೋಷಣೆ ವಿಧಾನ ಆಗ್ತೈತಿ? ಅಮೀಬಾ ಒಂದೇದು ಅಮೀಬಾ. ಈ ಅಮೀಬಾ ನಿರ್ದಿಷ್ಟವಾದ ರಚನೆಯನ್ನ ಹೊಂದಿರಂಗಿಲ್ಲ. ಇದು ಒಂದು ಏಕಕೋಶೀಯ ಜೀವಿ ಆಗಿದ್ದು ಈ ಜೀವಿಯ ದೇಹದಾಗ ಎಲ್ಲಾ ಜೀವಕ್ರಿಯೆಗಳನ್ನ ಈ ಒಂದೇ ಕೋಶ ನಿರ್ವಹಣೆ ಮಾಡ್ತೈತಿ. ಸಂತಾನೋತ್ಪತ್ತಿ ಆಗಿರ್ಬೋದು, ಆಹಾರ ಸೇವನೆ ಆಗಿರ್ಬೋದು, ಜೀರ್ಣಕ್ರಿಯೆ, ಉಸಿರಾಟ ಮತ್ತು ವಿಸರ್ಜನೆ ಇವೆಲ್ಲ ಏನಾಗ್ತೈತಿ ಈ ಒಂದೇ ಜೀವಕೋಶದಿಂದ ನಿರ್ವಹಿಸಲ್ಪಡ್ತಿರ್ತೈತಿ. ಈ ಏಕಕೋಶೀಯ ಜೀವಿಗೆ ಅಮೀಬಾಕ್ಕೆ ಏನಾಗಿರಂಗಿಲ್ಲ, ನಿರ್ದಿಷ್ಟವಾದಂತ ರಚನೆ ಇರಂಗಿಲ್ಲ. ಇದ್ರ ಸುತ್ತ ಕಾಣುವಂತ ಈ ಬೆರಳಿನ ಆಕಾರದ ರಚನೆ ಏನಾಗ್ತಿರ್ತೈತಿ, ಬದಲಾವಣೆ ಆಗ್ತಾನೆ ಇರ್ತೈತಿ. ಈ ರಚನೆಗೆ ನಾವು ನಿತ್ಯಪಾದ ಅಂತ ಕರಿತೀವಿ. ನಿತ್ಯಪಾದ ಈ ಬೆರಳಿನ ಆಕಾರದ ರಚನೆಗೆ ಏನಂತ ಕರಿತೀವಿ ನಾವು ನಿತ್ಯಪಾದ ಅಂತ ಕರಿತೀವಿ. ಈ ಜೀವಿಯ ದೇಹಕ್ಕ ಆಹಾರ ಬೇಕಾದಾಗ ಅದು ಏನಾದ್ರೂ ಆ ಆಹಾರದ ಸಮೀಪ ಹೋದಾಗ ಏನಾಗ್ತೈತಿ ಈ ನಿತ್ಯಪಾದ ಏನಾಗ್ತೈತಿ, ಈ ನಿತ್ಯಪಾದದ ರಚನೆ ಅದನ್ನ ಒಳಗ್ ಸೆಳ್ಕೋತೈತಿ. ಆಹಾರವನ್ನ ಏನ್ ಮಾಡ್ತೈತಿ, ಆಹಾರವನ್ನ ಸುತ್ತುವರೆದು, ಆಹಾರವನ್ನ ಬೆಸೆದು, ಆಹಾರವನ್ನ ಏನ್ ಮಾಡ್ತೈತಿ ಆ ಜೀವಿ ದೇಹ ಒಳಗ ಸೆಳ್ಕೊಳ್ತೈತಿ. ನಂತರ ಈ ಆಹಾರ ರಸದಾನಿಯಾಗಿ ಮಾರ್ಪಾಟು ಆಗ್ತೈತಿ. ಈ ಬೆಸೆದುಕೊಂಡಿರ್ತೈತಿ ನೋಡ್ರಿ ಅದ ಆಹಾರವನ್ನ ಈ ನಿತ್ಯಪಾದದ ಮೂಲಕ ಅದೇನ್ ಮಾಡ್ತೈತಿ ತನ್ನ ದೇಹದೊಳಗ ತಳ್ಕೊಳ್ತೈತಿ. ಆಮೇಲೆ ಇದು ಆಹಾರ ರಸದಾನಿಯಾಗಿ ಮಾರ್ಪಾಟು ಆಗ್ತೈತಿ. ಈ ಆಹಾರ ಏನಾಗಿರ್ತೈತಿ ಸಂಕೀರ್ಣ ಆಹಾರ ಪದಾರ್ಥ ಆಗಿರ್ತೈತಿ. ಈ ಜೀವಿಯ ದೇಹದ ಒಳಗೆ ಹೋದಾಗ ಏನಾಗ್ತೈತಿ ಅಲ್ಲಿ ಕಿಣ್ವಗಳ ಪ್ರತಿವರ್ತನೆಯಿಂದ ಏನಾಗ್ತೈತಿ ಅಲ್ಲಿ ಏನಾಗ್ತೈತಿ ಆಹಾರ ಸಂಕೀರ್ಣ ಆಹಾರ ಪದಾರ್ಥ ಇದ್ದಿದ್ದದ ಏನಾಗ್ತೈತಿ ಸರಳ ಆಹಾರ ಪದಾರ್ಥವಾಗಿ ಮಾರ್ಪಾಟ ಆಗ್ತೈತಿ. ಈ ಸಂಕೀರ್ಣ ಆಹಾರ ಪದಾರ್ಥ ಜೀವಿ ದೇಹದ ಒಳಗೆ ಹೋಗಿಂದ ಆಹಾರ ರಸದಾನಿ ಆಗಿರ್ತೈತಿ ನೋಡ್ರಿ, ಅದು ಸಂಕೀರ್ಣ ಆಹಾರ ಪದಾರ್ಥ ಇದ್ದಿದ್ದು ಸರಳ ಆಹಾರ ಪದಾರ್ಥವಾಗಿ ಜೀರ್ಣವಾಗ್ತೈತಿ. ನಂತರ ಇದು ಜೀವಿಯ ದೇಹದಲ್ಲಿ ವಿಸರಣೆಗೊಳ್ತೈತಿ ಮತ್ತು ಇಲ್ಲಿ ಉಂಟಾದಂತಹ ತ್ಯಾಜ್ಯ ಏನಾಗಿರ್ತೈತಿ ನೋಡ್ರಿ, ಇದು ಈ ಜೀವಿಯ ಮೇಲ್ಮೈ ಮೇಲೆ ಬಂದು ಅದು ವಿಸರ್ಜನೆಗೊಳ್ತೈತಿ. ಇಷ್ಟು ಈ ಅಮೀಬಾದಲ್ಲಿ ನಡೆಯುವಂತಹ ಪೋಷಣೆ ಆಗೈತಿ. ನಂತರ ಬರುವಂತ ಜೀವಿ ಯಾವ್ದಂದ್ರ ಪ್ಯಾರಾಮೀಸಿಯಂ. ಈ ಪ್ಯಾರಾಮೀಸಿಯಂ ಜೀವಿಗೆ ಒಂದು ನಿರ್ದಿಷ್ಟವಾದಂತಹ ರಚನೆ ಐತಿ. ಬಂದ್ರ ಟೈಗ್ರಾಮ್ ಹಾಕ್ತೀನಿ. ಇದು ಒಂದು ಪ್ಯಾರಾಮೀಸಿಯಂ ಜೀವಿ ಅಂತ ಅನ್ಕೊಳ್ಳಿ. ಈ ಪ್ಯಾರಾಮೀಸಿಯಂ ಜೀವಿಗೆ ಒಂದು ನಿರ್ದಿಷ್ಟವಾದಂತಹ ಆಕಾರ ಐತೆ. ಈ ಜೀವಿಯಲ್ಲಿ ಆಹಾರ ನಿರ್ದಿಷ್ಟ ಅಂಗದ ಮೂಲಕ ಜೀವಿಯ ದೇಹವನ್ನ ಪ್ರವೇಶ ಮಾಡ್ತೈತಿ. ನಿರ್ದಿಷ್ಟ ಅಂಗದ ಮೂಲಕ ಜೀವಿಯ ದೇಹವನ್ನ ಪ್ರವೇಶ ಮಾಡ್ತೈತಿ. ಈ ಆಹಾರದ ಕಡೆ ಚಲನೆ ಆಗಿರ್ಬೋದು, ಇದೆಲ್ಲ ಏನಾಗ್ತೈತಿ ಇದು ಸುತ್ತ ಇರ್ತಾ ನೋಡ್ರಿ ಈ ರಚನೆ, ಇವುಗಳಿಗೆ ನಾವು ಸೀಲಿಯಾ ಅಂತ ಕರಿತೀವಿ. ಈ ಸೀಲಿಯಾ ಅಂತಹ ರಚನೆಯ ಮೂಲಕ ಏನಾಗ್ತೈತಿ ಆಹಾರದ ಚಲನೆ, ಆಹಾರ ಏನಾಗ್ತೈತಿ ಆ ಜೀವಿಯ ದೇಹದಲ್ಲಿ ಒಳಗ್ ತಳ್ಳಲ್ಪಡೋದು ಆಗ್ತೈತಿ. ಇವುಗಳಿಗೆ ಸೀಲಿಯಾ ಅಂತ ಕರಿತೀವಿ. ಈ ರೀತಿಯಾದಂತ ಕೂದಲಿನಂತಹ ರಚನೆ ಕಂಡು ಬರ್ತಾವಲ್ರಿ, ಅವುಗಳಿಗೆ ನಾವು ಸೀಲಿಯಾ ಅಂತ ಕರಿತೀವಿ. ಈ ರಚನೆಯ ಮೂಲಕ ಆಹಾರ ಜೀವಿಯ ದೇಹದಾಗ ಒಳಗ ತಳ್ಳಲ್ಪಡ್ತೈತಿ. ಇಷ್ಟು ಈ ಏಕಕೋಶೀಯ ಜೀವಿಗಳಲ್ಲಿ ಪೋಷಣೆ ಈ ರೀತಿ ಉಂಟಾಗ್ತೈತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಜೀವಕ್ರಿಯೆಗಳು ಅನ್ನುವಂತಹ ಪಾಠದಲ್ಲಿ ಪರಪೋಷಿತ ಪೋಷಣಾ ವಿಧಾನ ಮತ್ತು ಏಕಕೋಶೀಯ ಜೀವಿಗಳಲ್ಲಿ ಯಾವ ರೀತಿ ಪೋಷಣೆ ಆಗ್ತೈತಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು ಹೋಲೋಜೈಕ್ ಪೋಷಣಾ ವಿಧಾನವನ್ನ ಅನುಸರಿಸುವಂತ ಮಾನವರೊಳಗೆ ಯಾವ ರೀತಿ ಪೋಷಣೆ ಆಗ್ತೈತಿ ಅನ್ನೋದನ್ನ ತಿಳಿದುಕೊಳ್ಳೋಣ. ಧನ್ಯವಾದಗಳು.